ಕಿತ್ತೂರು ಕರ್ನಾಟಕ ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನಕ್ಕೆ ಒತ್ತಡ ಜೋರಾಗಿದೆ. ಈಗಾಗಲೇ ಹಲವು ಬಾರಿ ನಾಯಕರ ಮೇಲೆ ಒತ್ತಡ ಹೇರಿದ್ದ ಕ್ಷೇತ್ರದ ಮುಖಂಡರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಹಕ್ಕೊತ್ತಾಯ ಮಂಡಿಸಿದ್ರು. ಸಿಎಂ ಅಧಿಕೃತ ನಿವಾಸಕ್ಕೆ ಮುದ್ದೇಬಿಹಾಳ ಕ್ಷೇತ್ರದಿಂದ ನೂರಾರು ಬೆಂಬಲಿಗರು ಆಗಮಿಸಿದ್ರು. ಮಹಿಳೆಯರು ಬೆಂಬಲಿಗರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಜಾತಿ ಸಮೀಕರಣದಲ್ಲಿ ಕೆಲವೇ ನಾಯಕರಿಗೆ ಮಣೆ ಹಾಕೋ ಬದಲು ನಿಷ್ಠಾವಂತ ಅಪ್ಪಾಜಿ ನಾಡಗೌಡರನ್ನ ಸಂಪುಟಕ್ಕೆ ಸೇರಿಸಿಕೋಬೇಕು. ಕಳೆದ ಹಲವು ವರ್ಷಗಳಿಂದ ಷಡ್ಯಂತ್ರದ ಭಾಗವಾಗಿ ಸಂಪುಟದಿಂದ ದೂರ ಇರೋ ಅಪ್ಪಾಜಿ ನಾಡಗೌಡರನ್ನ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೋಬೇಕು ಅಂತ ಕ್ಷೇತ್ರದ ಅಭಿಮಾನಿಗಳು ಕಾರ್ಯಕರ್ತರು ಆಗ್ರಹಿಸಿದ್ರು. ನಿಮ್ಮ ಬೇಡಿಕೆಯನ್ನ ಪರಿಗಣಿಸೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಭರವಸೆ ನೀಡಿದರು. ದೊಡ್ಡ ಅನ್ಯಾಯ ಆಗಿದೆ ನನಗಿಲ್ಲ ಅಂತ ನಾನು ಹೇಳುವುದಿಲ್ಲ. ಅವರ ಸೌಮ್ಯ ಸ್ವಭಾವ, ಅವರ ನಡತೆ, ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಚರ್ಚೆ ಕೂಡ ನಾವೆಲ್ಲ ಮಾಡಿದ್ದೇವೆ. ಇವತ್ತು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ತಾವೆಲ್ಲ ಒತ್ತಡ ಮಾಡ್ತಾ ಇದ್ದೀವಿ. ಸುಮಾರು 40 ವರ್ಷದ ಗೆಳೆತನ ಒಟ್ಟಿಗೆ ಸೇರಿ ಅವ್ರನ್ನ ತಾವೆಲ್ಲ ಸೇರಿ ಸತತ 8 ಬಾರಿ ಚುನಾವಣೆಯಲ್ಲಿ ಹೋರಾಟಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಕೂಡ ಅವರ ಬೆನ್ನತ್ತಿದ್ದೀವಿ. ಯಾವ ಕೂಡ ಪಕ್ಷದ ನಿಷ್ಠೆಗೆ ಮೊದಲು ಕೂಡ ಉಳಿಸ್ಕೊಂಡು ಕೂಡ ಬಂದಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಕೂಡ ತರಲಿಕ್ಕೆ ಎಲ್ಲ ಸೇರಿ ದುಡಿದಿದ್ದಾರೆ. ನೀವೆಲ್ಲ ಸೇರಿ ದುಡಿದಕ್ಕೆ ನಮ್ಮ ಸರ್ಕಾರ ಬಂದಿತ್ತು. CM ಅವರು ನೋಡ್ರಿ, ಮೊದಲಿಂದಾನು ಸುಮಾರು 40 ವರ್ಷಗಳಿಂದ ಏನು ರಾಜಕೀಯ ಪ್ರವೇಶ ಮಾಡಿದಾಗ, ವಿಧಾನಸಭೆ ಪ್ರವೇಶ ಮಾಡಿದಾಗ ಡಿ ಕೆ ಶಿವಕುಮಾರ್ ಸರು ಮತ್ತು ಅಪ್ಪಾಜಿ ನಾಡಗೌಡರು ಏಕಕಾಲಕ್ಕೇ MLA ಆಗಿ ಆಯ್ಕೆ ಆದಂಥವ್ರು. ಅವಾಗಲಿತ್ರ ಅವ್ರ ಗೆಳೆತನ ಮತ್ತು ಅವ್ರ ಬಾಂಧವ್ಯ ಒಳ್ಳೆಯ ರೀತಿಯಿಂದ ಇತ್ತು. ಇವಾಗಾದರೂ ಕೂಡ ಅವ್ರು ಹೇಳಿದರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ನಾಡಗೌಡ ಸಾಹೇಬರು ಮಂತ್ರಿ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಜಾತಿವಾರು ಆಗಿರ್ಬೋದು, ಇನ್ನಿತರ ಜಿಲ್ಲಾವಾರು ಏನು ನಮ್ಮ ಜಿಲ್ಲೆಗೆ 2 ಸ್ಥಾನಗಳನ್ನು ಕೊಟ್ಟಿದ್ದರು. ಆ ಕಾರಣಾಂತರಗಳಿಂದ ಅವರಿಗೆ ಕೊಡೋಕ್ಕಾಗಿಲ್ಲ ಮತ್ತು ಭಾಳ ಸಂಭಾವಿತ ಸ್ವಭಾವದವರು ಅವರು. ಅವರಿಗೆ ಅನ್ಯಾಯ ಆಗಿದೆ. ನಮ್ಮ ಶಾಸಕರು 7 ಸಲ ಗೆದ್ದಿದ್ದಾರೆ ಮೇಡಮ್ ಅವರು. ನಮಗೆ ಬಿಜಾಪುರ ಡಿಸ್ಟಿಕ್ಕಿಗೆ ಸಚಿವ ಸ್ಥಾನ ನಮ್ಮ ಮುದ್ದೇಬಿಹಾಳ ತಾಲೂಕಿಗೆ ಸಿಕ್ಕಿಲ್ಲ. ಆದ ಕಾರಣ ನಾವು ಈ ಸಲ ನಮಗೆ 7 ಸಲ ಗೆದ್ದಿದ್ದಾರೆ ನಮ್ಮ CS ನಾಡಗೌಡರು. ಅವರಿಗೆ ಸಚಿವ ಸ್ಥಾನ ಈ ಸಲ ಸಿಗ್ತಿತ್ತು ಅಂತ ನಮ್ಗೆ ಭರವಸೆ ಇದೆ ಮೇಡಮ್. ನಮ್ಮ ಮುದ್ದೇಬಿಹಾಳ ತಾಲೂಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.